ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಏನು ಗೊತ್ತಾ, ಇವತ್ತು ಕೊನೆವರೆಗೂ ವಿಡಿಯೋನ ನೋಡಿ. ಏಕೆ ಅಂತಂದರೆ ಇವತ್ತೆಲ್ಲ ಸಿಕ್ಕಾಪಟ್ಟೆ ಬೋಟ್ ಹೌಸಲ್ಲಿ ಎಂಜಾಯ್ ಮಾಡಿದ್ದೀವಿ ನಾವು. ಸೊ ಬೋಟ್ ಹೌಸಿಂದೇ ಒಂದು 3 ವಿಡಿಯೋ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ತುಂಬಾ ವಿಡಿಯೋ ಶೂಟ್ ಮಾಡಿದ್ದೀವಿ. ಏಕೆಂದರೆ ಎಲ್ಲರದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಲೇಬೇಕು, ಎಲ್ಲರೂ ಡ್ಯಾನ್ಸ್ ಮಾಡಿರೋದು. ಸೊ ನಾನು ಕೂಡ ಈ ರೀತಿ ಚೆನ್ನಾಗಿ ರೆಡಿಯಾಗಿದ್ದೆ ಇವತ್ತು. ಸೊ ಎಲ್ಲಿ ಅಂತ ನೀವು ಕೇಳ್ಬೋದು, ಇದು ಕೇರಳದ ಬೋಟ್ ಹೌಸ್ ಆಗಿರುತ್ತೆ. ಹಿಂದಿಂದ ವಿಡಿಯೋ ನೋಡ್ಕೊಬಂದರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ನಾನು 7 ಡೇಸ್ ಟ್ರಿಪ್ ಹೋಗಿದ್ನಲ್ಲ, ಆ ವಿಡಿಯೋ ಆಗಿರುತ್ತೆ. ಸೊ ಎಲ್ಲ ಕಡೆನೂ ಸೌಂಡ್ ಬಿಡೋಕ್ಕಾಗಲ್ಲ. ಒಂದೊಂದು ಕಡೆ ಸೌಂಡ್ನ ಬಿಡ್ತೀನಿ, ಒಂದೊಂದು ಕಡೆ ಬಿಡಲ್ಲ. ಯಾಕೆಂದರೆ ಯೂಟ್ಯೂಬ್ ಒಂದೊಂದು ಸರಿ ತೊಗೊಳ್ಳಲ್ಲ ಸಾಂಗ್ನೆಲ್ಲ. ಸೊ ನೋಡ್ತೀನಿ ನಾನು ಕೂಡ ಒಂದೊಂದು ಸಾಂಗ್ಗೆ ಒಂದೊಂದು 3-4 ಆ ರೀತಿ ಒಂದು ಸೆಕೆಂಡ್ಸ್ ಬಿಡ್ತೀನಿ ಅಷ್ಟೇನೆ. ಸೊ ಏನು ಗೊತ್ತಾ, ಈ ಸಂತೋಷಕ್ಕೆ ಪಾರೇ ಇರೋದಿಲ್ಲ. ಈ ಬೋಟ್ ಹೌಸ್ನ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನಾನು. ಫಸ್ಟ್ನೇದಾಗಿ ನೋಡ್ಕೊಬಿಡಿ, ಈ ರೀತಿ ಬೋಟ್ ಹೌಸ್ ಇರುತ್ತೆ. ಸೊ ಇದರಲ್ಲಿ ನಮಗೆ ಏನು ಗೊತ್ತಾ, 14 ರೂಮುಗಳಿರ್ತವೆ. ಮತ್ತು 14 ರೂಮಲ್ಲಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಇರುತ್ತೆ. ಇದರಲ್ಲೇ ಕೂಡ ಲಕ್ಸುರಿ ರೂಮ್ಗಳಿರ್ತವೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ರೂಮ್ಸ್ ಎಲ್ಲ ಅಂಥೇಳಿ. ಸೊ ಒಂದು ಐಫೈ ಆಗಿರುತ್ತೆ ಇದೆಲ್ಲ ಕೂಡ. ಸೊ ಎ ಸಿ ಕೂಡ ಇರುತ್ತೆ ಇದರಲ್ಲಿ, ನಾನ್ ಎ ಸಿ ಯಾವುದೇ ಇರೋದಿಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ರೂಮ್ ಎಲ್ಲ ಅಂಥೇಳಿ. ರೂಮಲ್ಲಿ ಮಲ್ಕೊಂಡಿದ್ದಾಗ ಸೈಡಲ್ಲಿ ಕಿಟಕಿಗಳು ಓಪನ್ ಇರ್ತವೆ. ಆ ಕಿಟಕಿಗಳೊಳಗಡೆ ನೀರು ಕೂಡ ಕಾಣಿಸುತ್ತೆ ನಮಗೆ. ನಾವೀಗ ಮಧ್ಯದಲ್ಲಿ, ಅಂದರೆ ನೀರು ಮಧ್ಯದಲ್ಲಿ ನಮ್ಮ ಬೋಟ್ ಇರುವಂಥದ್ದು. ಸೊ ನಿಜವಾಗೂ ಈ ಬೋಟ್ ಹೌಸಲ್ಲಿ ಮಲ್ಕೊಳ್ಳೋಕ್ಕೆ ನಾನು ಯಾವ ಜನ್ಮದಲ್ಲಿ ಅದೃಷ್ಟ ಮಾಡಿದ್ನ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ, ಏನು ಮಹಾವಿದ್ಯೆ ಅಲ್ಲಿ ಮಲ್ಕೊಳ್ಳೋದಂತ ನೀವು ಅನ್ಕೋಬೋದು. ಸೊ ನಾವೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಆಗಿರೋದ್ರಿಂದ ಈ ಥರ ಒಂದು ಪ್ಲೇಸಸ್ಗೆ ಹೋಗಿ ಈ ರೀತಿ ಒಂದು ಬೋಟ್ ಹೌಸಲ್ಲಿ ಮಲ್ಕೊಳ್ತೀನಿ ಅಂತ ನನ್ನ ಲೈಫಲ್ಲಿ ಕೂಡ, ನನ್ನ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ನಮಗೆ ಒಂದು ಟೈಮಲ್ಲಿ ನಿಜವಾಗೂ 10 ರೂಪಾಯಿ ಏನಾದರೂ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಚಾರ್ಜಿಗೆ ಕೂಡ ಅಮೌಂಟ್ ಇರ್ತಿರ್ಲಿಲ್ಲ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ವಿಡಿಯೋದಲ್ಲಿ ನನಗೆ ಆ ರೀತಿ ಹೇಳ್ಬೇಕಂತ ಅನ್ನಿಸ್ತು. ಸೊ ಈ ರೀತಿ ತುಂಬ ಖುಷಿ ಕೊಟ್ಟಿರೋ ಪ್ಲೇಸು ಅಂತಂದರೆ ಬೋಟ್ ಹೌಸ್ ಆಗಿರುತ್ತೆ ಲೈಫಲ್ಲಿ. ಇನ್ನೂ ಗಂಡ ಹೆಂಡ್ತಿ ಫ್ಯಾಮಿಲಿ ಮಕ್ಕಳು ಮರಿ ಎಲ್ಲ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಒಂಟಿಯಾಗಿ ಹೋಗಿದ್ದೆ ಈ ಬೋಟ್ ಹೌಸ್ಗೆ. ಎಲ್ಲ ಫ್ಯಾಮಿಲಿ ಮೆಂಬರ್ಸು, ಬ್ಯಾಚುಲರ್ಸ್ ಈ ರೀತಿ ಎಲ್ಲ ಬಂದಿದ್ದರು. ಆದರೂ ಕೂಡ ನಾನು ತುಂಬ ಎಂಜಾಯ್ ಮಾಡಿದೆ ನಾನು. ಸೊ ನೋಡಿ, ಈ ರೀತಿ ಕತ್ತಲಲ್ಲಿ ನೋಡಿದಾಗ ನೀರಲ್ಲಿ ಮಧ್ಯದಲ್ಲಿ ಈ ರೀತಿ ಬೋಟ್ ಹೌಸ್ ಇರುತ್ತೆ. ಸಖತ್ತಾಗಿರುತ್ತೆ ಈ ಬೋಟ್ ಹೌಸ್ ಅಂತೂ. ನಿಜವಾಗೂ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಾನಂತೂ ಕೂಡ. ಆ ಮುಂದೆ ನಿಂತ್ಕೊಂಡು ವಿಡಿಯೋ ಶೂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ಕೋಬೋದು. ನೈಟಲ್ಲಿ ಈ ರೀತಿ ಕಾಣಿಸುತ್ತೆ ಬೋಟ್ ಹೌಸ್ ಅಂತಲೇ ಹೇಳಬಹುದು. ಸೊ ಸೊ ಇಷ್ಟೇ ಸಾಂಗ್ ಬಿಡೋಕ್ಕಾಗೋದು. ರೋಜಾ ಹೂವು ಅಂಥೇಳಿ ರವಿಚಂದ್ರನ್ ಸಾಂಗ್ ಹಾಕಿದ್ರು ಆಂಟಿ ಅಂಕಲ್ಗೆ ಇಬ್ಬರು ಕೂಡ. ಇವರು ಕವಲಪ್ಪ ಅಂಕಲ್ ಅಂಥೇಳಿ ನನ್ನ ಸಬ್ಸ್ಕ್ರೈಬರ್ ಕೂಡ ಹೌದು, ಹಾಗೆ ನನಗೆ ಪರಿಚಯ ಇರೋರು ಕೂಡ ಹೌದು. ಸೊ ನಾನು ಕೂಡ ಟ್ರಿಪ್ ಹೋದಾಗ ತುಂಬ ಚೆನ್ನಾಗಿ ಅಂಕಲ್ ಪರಿಚಯ ಆದರು ನನಗೆ. ಸೊ ತುಂಬ ಖುಷಿ ಆಗುತ್ತೆ. ಗಂಡ ಹೆಂಡ್ತಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದರು. ಅಂಕಲ್ ಹೇಳ್ತಾಯಿದ್ರು, ನಮ್ಮ ಲೈಫಲ್ಲಿ ಯಾವತ್ತೂ ಕೂಡ ನನ್ನ ಹೆಂಡ್ತಿ ನನ್ನ ಜೊತೆ ಡ್ಯಾನ್ಸ್ ಮಾಡಿರಲಿಲ್ಲ, ಇವತ್ತು ನಾವು ಡ್ಯಾನ್ಸ್ ಮಾಡಿದ್ದೀವಿ ಅಂತ ತುಂಬಾ ಖುಷಿಪಟ್ಟರು. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದಕ್ಕೆ ಹೇಳಿದ್ದು ತಂದೆ ತಾಯಿನ ಚೆನ್ನಾಗಿ ದುಡಿದ್ಬಿಟ್ಟು ಕಷ್ಟಪಟ್ಟು ಸೊ ಈ ರೀತಿ ಒಂದು ಪ್ಲೇಸಸ್ಗೆ ಕಳಿಸಿ ಅಂತ ಹೇಳಿ. ಏಕೆಂದರೆ ತುಂಬ ಖುಷಿ ಪಡ್ತಾರೆ. ಅವರು ಕೂಡ ಕಷ್ಟಪಟ್ಟು ಮಕ್ಕಳೆಲ್ಲ ಸಾಕಿ ಓದಿಸಿ ದೊಡ್ಡವ್ರನ್ನ ಮಾಡಿರ್ತಾರೆ. ಸೊ ಅವ್ರು ಏನಾದರೂ ಜಾಬ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಕಷ್ಟಪಟ್ಟು ಕೆಲಸನ ಕೊಡಿಸಿರ್ತಾರೆ. ಸೊ ಹಾಗಾಗಿ ವಯಸ್ಸಾಗಿರೋ ಕಾಲದಲ್ಲಿ ಈ ರೀತಿ ಎಂಜಾಯ್ ಮಾಡಿದ್ರೆ ತುಂಬಾ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಜೋಡಿ ಕೂಡ ಒಂದು ಸಾಂಗ್ನ ಹಾಕಿದ್ರು. ಇವರು ರೂಪಾ ಆಂಟಿ ಅಂತ ಹೇಳ್ಬಿಟ್ಟು, ಅಂಕಲ್ ಹೆಸರು ನನಗೆ ಗೊತ್ತಿಲ್ಲ. ಸೊ ಇವರು ಕೂಡ ತುಂಬ ಎಂಜಾಯ್ ಮಾಡಿದ್ರು ಹೇಳಬೇಕು ಅಂತಂದರೆ. ಏನು ಗೊತ್ತಾ, ಎಲ್ಲ ಒಂದು ಪ್ರಪಂಚನೇ ನಾವು ಮರೆತುಬಿಟ್ಟಿದ್ದೀವೇನೋ ಅನ್ನೋ ಥರ ಈ ಪ್ಲೇಸಲ್ಲಿ ಅನಿಸುತ್ತೆ.
ಏನೇ ಕಷ್ಟ ಇರಲಿ, ಏನೇ ನೋವಿರಲಿ, ಏನೇ ಒಂಥರ ಎಷ್ಟೇ ಟೆನ್ಷನ್ ಇರಲಿ ಹೇಳು ಮನಸ್ಸಿಗೆ, ಈ ಜಾಗದಲ್ಲಿ ಎಂಥರಿಗೆ ಕೂಡ ಹೆಜ್ಜೆ ಹಾಕಬೇಕು ಅಂತ ಅನಿಸುತ್ತೆ. ಖಂಡಿತ ನಾನು ಕೂಡ ತುಂಬ ವರ್ಷಗಳಾಗಿತ್ತು ಡ್ಯಾನ್ಸ್ ಮಾಡ್ದೆ. ಸೊ ನಾನು ಕೂಡ ಡ್ಯಾನ್ಸ್ ಮಾಡಿದ್ದೀನಿ, ತುಂಬ ಖುಷಿ ಪಟ್ಟಿದ್ದೀನಿ. ಏಕೆ ಅಂತಂದರೆ ಅವಕಾಶವೇ ಸಿಕ್ಕಿರಲಿಲ್ಲ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ. ಆವಾಗಿಲ್ಲೋ ಚಿಕ್ಕ ಹುಡುಗಿ ಆದಾಗ, ಅಂದರೆ ಒಂದು SSLC ಆದಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದೀನೇನೋ ಅಂತ ಅನ್ಸುತ್ತೆ. ಅದರೊಳಗೆ ತುಂಬ ಡ್ಯಾನ್ಸ್ ಮಾಡಿದ್ದೀವಿ ನಾವೆಲ್ಲ. ಗಣೇಶ ಹಬ್ಬದ ಹಬ್ಬ ಮಾಡಿದರೆ ಸಾಕು ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಅಂಥ ಅವಕಾಶ ಸಿಕ್ಕಿರಲಿಲ್ಲ ಡ್ಯಾನ್ಸ್ ಮಾಡೋ ಅವಕಾಶ. ಇಲ್ಲಿ ನನಗೆ ಅವಕಾಶ ಸಿಕ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನಿಜವಾಗೂ ನಾನಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಈ ಅಂಕಲ್ ಹೆಸರು ಬಂದ್ಬಿಟ್ಟು ಚಂದ್ರಪ್ಪ ಅಂತೇಳಿ. ಆಂಟಿ ಹೆಸರು ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರ ಹೆಸರು ತಿಳ್ಕೊಂಡಿದ್ದೀನಿ, ಯಾಕೆಂದರೆ ಹೊಸ ಪರಿಚಯ ಆಗಿರೋದ್ರಿಂದ ಒಬ್ಬೊಬ್ಬರ ಹೆಸರನ್ನ ತಿಳ್ಕೊಂಡಿದ್ದೀನಿ. ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್, ಹಾಗೆ ಕೂಡ ಇವ್ರ ನಂಬರ್ ಕೂಡ ಸೇವ್. ಈ ಅಂಕಲ್ಲು ಆಂಟಿ ಕೂಡ ಅಷ್ಟೇ ಈ ಸಾಂಗ್ನ ಹಾಕಿದರು. ತುಂಬ ಎಂಜಾಯ್ ಮಾಡಿದ್ರು ಆಂಟಿ ಅಂಕಲ್ ಇಬ್ಬರು ಕೂಡ. ಸೊ ಅವರಂತೂ ನಿಜವಾಗೂ ಮೈ ಮರೆತುಬಿಟ್ಟಿದ್ರು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಎಂಥರಿಗೆ ಕೂಡ ಈ ಸ್ಟೆಪ್ನ ನೋಡಿದ್ರೆ, ಈ ಒಂದು ಪ್ಲೇಸ್ನ ನೋಡಿದ್ರೆ ಖಂಡಿತ ಹೆಜ್ಜೆ ಹಾಕ್ಬೇಕಂತ ಅನಿಸುತ್ತೆ. ಸೊ ಇವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂಕಲ್ ಆಂಟಿ ಇಬ್ಬರು ಕೂಡ. ಏನೇ ಟೆನ್ಷನ್ಸ್ ಇರಲಿ, ಏನೇ ನೋವಿರಲಿ, ನಾನು ಆಗಲೇ ಹೇಳಿದಾಗೆ ಈ ಜಾಗದಲ್ಲಿ ಕುಣಿಬೇಕಂತ ಅನಿಸುತ್ತೆ. ಏಕೆ ಅಂದರೆ ಯಾವುದೇ ಒಂದು ಇದಿಲ್ಲ, ಅಂದರೆ ನೀವು ಅನ್ಕೋಬೋದು ಸೊ ಈ ಪ್ಲೇಸಸ್ ಎಲ್ಲ ಏನಾದರೂ ಡ್ರಿಂಕ್ಸ್ ಎಲ್ಲ ಇರುತ್ತೇನೋ, ಅಂದರೆ ಈ ಥರ ಎಲ್ಲ ಒಂದು ಪಾರ್ಟಿನ ಮಾಡ್ತಿದ್ದಾರೇನೋ ಅಂತ. ಖಂಡಿತ ಇಲ್ಲ. ಸೊ ಇಲ್ಲಿ ತುಂಬ ಸ್ಟ್ರಿಕ್ಕಾಗಿ ವ್ಯವಸ್ಥೆ ಮಾಡಿರ್ತಾರೆ. ಸೊ ಒಳ್ಳೆ ಊಟ ಕೊಡ್ತಾರೆ. ಸೊ ಬೆಳಗ್ಗೆ ತಿಂಡಿ, ಸಾಯಂಕಾಲ ಊಟ ಎಲ್ಲ ವ್ಯವಸ್ಥೆ ಕೂಡ ಇತ್ತು ನಮಗೂ ಕೂಡ. ಸೊ ಈ ಡ್ಯಾನ್ಸ್ ಎಲ್ಲ ಆದಮೇಲೆ ನಾವು ಕೂಡ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಹೋಗಿ ಒಂದು 11:30ವರೆಗೂ ಎಂಜಾಯ್ ಮಾಡಿದ್ವಿ ಅಂತ ಅನಿಸುತ್ತೆ. ಸೊ ಇನ್ನೂ ತುಂಬ 2 ವಿಡಿಯೋಗಳು ಬರ್ತಾವೆ ಇದರಲ್ಲಿ. ಎಲ್ಲರೂ ಕುಣಿದಿರೋದು, ಎಲ್ಲರೂ ಡ್ಯಾನ್ಸ್ ಮಾಡಿರೋದು ನಾನು ಹಾಕಲೇಬೇಕು. ಸೊ ಇವರು ಕೂಡ ಸಿಕ್ಕಾಪಟ್ಟೆ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟೇ ಆ ರೀತಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇನ್ಮೇಲೆ ನಮ್ಮ ಹುಡುಗಿರ ಸರ್ದಿಗಳಾಗಿರ್ತವೆ ನೋಡಿ, ಎಷ್ಟು ಚೆನ್ನಾಗಿ ಕುಣಿತಾ ಇದ್ವಿ ಎಲ್ಲರೂ ಕೂಡ. ಸೊ ಒಂದು ಸಾಂಗ್ ಹಾಕಿದ್ರು, ಅದು ಸಾಂಗು ಯಾವುದಪ್ಪ ಹಾಕಿದ್ರು. ಸೊ ನಾನು ಬಿಡ್ತೀನಿ ಮುಂದೆ ಯಾವ ಸಾಂಗ್ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಏಕೆಂದರೆ ನಾನು ತುಂಬ ವರ್ಷ ಆಗಿತ್ತಲ್ವ, ಆ ಸ್ಟೆಪ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾಯಿತ್ತು. ಸೊ ಆದರೂ ಕೂಡ ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಇರೋರೆಲ್ಲ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾಯಿದ್ವಿ ನೋಡಿ. ಇವಾಗ ಸೊ ನಾವು ಭಾಳ ವರ್ಷ ಆಗಿರೋದ್ರಿಂದ ಸ್ಟೆಪ್ಪುಗಳೆಲ್ಲ ಮರ್ತೋಗೋದು, ಸೊ ತಲೆ ಕೆಡಿಸ್ಕೊಳ್ಳೋದು, ಆ ಸಾಂಗ್ ಹಾಕಿ ಈ ಸಾಂಗ್ ಹಾಕಿ ಅಂತ ಕೇಳೋದು, ಈ ರೀತಿ ಮಾಡ್ತಾಯಿದ್ವಿ. ಸೊ ನೋಡಿ ಆದರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ವಿ. ಇಲ್ಲೆಲ್ಲ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನಂತೂ ಸಿಕ್ಕಾಪಟ್ಟೆ ಕುಣಿದಿದ್ದೀನಿ. ನನಗೆ ನನ್ನ ವಿಡಿಯೋ ನೋಡಿಕೊಂಡ್ರೆ ನನಗೆ ಒಂಥರ ನಾಚಿಕೆ ಆಗ್ತಾಯಿದೆ. ಯಾಕೋ ಗೊತ್ತಿಲ್ಲ, ಯಪ್ಪ ಇಷ್ಟೊಂದೆಲ್ಲ ಡ್ಯಾನ್ಸ್ ಮಾಡಿದೆ ನಾನು ಅಂತ ಅನ್ನಿಸ್ತಿದೆ. ಆದರೂ ನನ್ನ ಲೈಫಲ್ಲಿ ಮುಂದೆ ನಾನು ಏಜ್ ಆದಾಗಿರ್ಬೋದು, ಸೊ ನಾನು ಮುದುಕಿ ಆದಾಗಿರ್ಬೋದು, ಈ ಫೋಟೋಸ್ನೆಲ್ಲ ನೋಡ್ಕೋಬೋದು, ಈ ವಿಡಿಯೋಸ್ಗಳೆಲ್ಲ ಅಂತೇಳಿ ಆಗ್ತಾ ಇದ್ದೀನಿ ಅಷ್ಟೇ. ಈ ಥರ ಡ್ಯಾನ್ಸ್ ಮಾಡಿರೋದೆಲ್ಲ ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು. ಸೊ ಈ ಸಾಂಗ್ಗೆ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕಿದ್ವಿ. ಕಾವ್ಯ ಆಗಿರ್ಬೋದು, ನಾನಾಗಿರ್ಬೋದು. ಅಂದರೆ ಕಾವ್ಯ ಅಂದರೆ ಪಿಂಕ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವರು. ಸೊ ಇವ್ರ ಹೆಸರುಗಳೆಲ್ಲ ನನಗೆ ಖಂಡಿತ ಗೊತ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ. ನಾನು ಯಾರನ್ನೂ ಅಷ್ಟೊಂದೆಲ್ಲ ಪರಿಚಯ ಮಾಡ್ಕೊಳ್ಳಿಲ್ಲ. ಸೊ ಸುಮ್ಮನೆ ಹಾಗೆ ಎಲ್ಲ ಕ್ಲೋಸಾಗೆ ಡ್ಯಾನ್ಸ್ ಮಾಡಿದ್ದು ಅಷ್ಟೇನೆ. ಸೊ ತುಂಬ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡಿದ್ದೀವಿ. ನಮ್ಗೆ ಹೇಗೆ ಬರುತ್ತೆ ಹಾಗೆಲ್ಲ ಕುಣಿದ್ಬಿಟ್ಟಿದ್ದೀವಿ. ಸೊ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ಇಷ್ಟೊಂದೆಲ್ಲ ಎಂಜಾಯ್ ಮಾಡಿದ್ವಲ್ಲಪ್ಪ ನಾವು ಕೇರಳದಲ್ಲಿ ಅಂತ ಹೇಳಿಬಿಟ್ಟು. ಸೊ ಇನ್ನೂ ತುಂಬ ಇದೆ ನನ್ನವಾದರೆ. ಒಂದು 3-4 ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀನಿ ನಾನು. ಸೊ ಸಖತ್ತು ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ಇನ್ನೂ ಎಲ್ಲರೂ ಡ್ಯಾನ್ಸ್ ಮಾಡಿರೋ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತೀನಿ ಖಂಡಿತ. ಸೊ ಇದಿನ್ನೇನು ಸಾಂಗ್ ಮುಗ್ದಾದ್ಮೇಲೆ ಎಲ್ಲರೂ ಕೂಡ ಅಲ್ಲಿರೋರೆಲ್ಲ ಸಪೋರ್ಟ್ ಮಾಡಿದರು ನಮಗೆ. ಚಪ್ಪಾಳೆ ತೊಟ್ಟಿ ಚೆನ್ನಾಗಿ ಮಾಡ್ತಿದ್ದಾರೆ ಡ್ಯಾನ್ಸು ಅಂತೇಳಿ ಚೇತು ಅಣ್ಣ ಕೂಡ ಎಲ್ಲರ ಹತ್ರ ಚಪ್ಪಾಳೆ ತೊಡಿಸ್ತಾಯಿದ್ರು. ಯಾಕೆ ಅಂದರೆ ನಮಗೆ ಎನರ್ಜಿ ಬೇಕು ಅಂತಂದರೆ ಸುತ್ತೇರೆಲ್ಲ ನಮಗೆ ಸಪೋರ್ಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಏಕೆಂದರೆ ಸಾಂಗ್ನೆಲ್ಲ ಹಾಗೆ ಬಿಡೋಕ್ಕಾಗೋದಿಲ್ಲ, ಯಾಕೆಂದರೆ ಯೂಟ್ಯೂಬಲ್ಲಿ ಕೇಳೋದಿಲ್ಲ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಎಷ್ಟಾಗುತ್ತೋ ಅಷ್ಟು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀವಿ ಅಂತೇಳಿ ಒಂದೊಂದು 3-4 ಸೆಕೆಂಡ್ ಬಿಟ್ಟಿದ್ದೀನಿ ಅಷ್ಟೇನೆ.
ಸೊ ಒಬ್ಬರಿಗಿಂತ ಒಬ್ಬರು ಏನೇನೋ ಸ್ಟೆಪ್ಪುಗಳಾಗ್ತಾಯಿದ್ವಿ. ನಾನು ನೋಡ್ತಾಯಿದ್ರೆ ನಗು ಬರ್ತಾಯಿದೆ. ಒಬ್ಬೊಬ್ರು ಒಂದೊಂಥರ ಸ್ಟೆಪ್ ಆಗ್ತಾಯಿದ್ವಿ. ಸೊ ಎಲ್ಲರೂ ಪರವಾಗಿಲ್ಲ, ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ವಿ. 100ಗೆ 100 ಏನಿಲ್ಲ, ಒಂದು 50% ಡ್ಯಾನ್ಸ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇದೆ. ಸೊ ತುಂಬ ಖುಷಿ ಆಗ್ತಿತ್ತು, ನಿಜವಾಗೂ ಸುಳ್ಳಲ್ಲ. ಏನೋ ಒಂಥರ ಎಷ್ಟು ಖುಷಿ ಅಂತಂದರೆ ಅದನ್ನು ಮತ್ತೆ ಹೋಗಿ ಎಂಜಾಯ್ ಮಾಡಬೇಕು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಅಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಎಲ್ಲ ಒಂದೇ ಮನೆಯವರು, ಆಮೇಲೆ ಅವರು ಇವರು ಆ ಥರ ತಿಳ್ಕೋಬೇಕು. ನೀವು ನೋಡ್ತಿರ್ತೀರಿ, ಎಲ್ಲ ಒಂದೇ ಮನೆಯವರು, ಅಕ್ಕ ತಂಗಿ ಎಲ್ಲರೂ ಒಂದೇ ಕುಟುಂಬ. ಮಾಡಿ ಡ್ಯಾನ್ಸ್, ತಲೆ ಕೆಡಿಸ್ಕೊಬೇಡ್ರಿ, ಮಾಡಿ. ಸೊ ಈಗ ಕೇಳಿದ್ರಲ್ಲ ಅಂಕಲ್ ಹೇಳಿದ್ದು, ನಾವೆಲ್ಲರೂ ಒಂದೇ ಮನೆಯವರೇ, ಯಾರು ತಲೆ ಕೆಡಿಸ್ಕೊಬಿಡಿ, ಎಲ್ಲರೂ ಕೂಡ ಸ್ಟೆಪ್ ಹಾಕಿ ಅಂತ ಹೇಳ್ತಾಯಿದ್ರು. ಸೊ ಮತ್ತೆ ಈ ಸಾಂಗಿಗೆ ಸ್ಟೆಪ್ ಹಾಕ್ತಾಯಿದ್ವಿ ಎಲ್ಲರೂ ಕೂಡ ಸೇರಿಕೊಂಡು. ಏನು ಗೊತ್ತಾ, ನನಗೆ ಭಯ ಆಗ್ತಿದೆ, ಜಾಸ್ತಿ ಬಿಟ್ಟಿದ್ದೀನಿ ಸಾಂಗ್ಸ್ ಎಲ್ಲ. ಸೊ ವಿಡಿಯೋ ಅಪ್ಲೋಡ್ ಮಾಡಬೇಕಾದಾಗ ಏನಾದ್ರು ತೊಗೊಂಡಿಲ್ಲ ಅಂತಂದರೆ ಮತ್ತೆ ಎಡಿಟ್ ಮಾಡಬೇಕು ನಾನು. ಸೊ ನನಗೆ ಅದೊಂದು ಭಯ, ಅದಕ್ಕೋಸ್ಕರ ಯಾವುದೇ ಸಾಂಗ್ಸ್ನ ಬಿಡ್ತಾ ಇಲ್ಲ. ಇಲ್ಲಿ ಅಣ್ಣ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಅವರು ರಾಜು ಅಣ್ಣ ಅಂತೇಳಿ, ಅವರು ಅಡುಗೆ ಮಾಡ್ತಿದ್ರಲ್ಲ ಅವರಾಗಿರ್ತಾರೆ. ಅವರು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡೋದು, ಮತ್ತು ಆಂಟಿಯರಿಗೆಲ್ಲ ಸಪೋರ್ಟ್ ಮಾಡೋದು. ನೋಡಿ ಅಲ್ಲಿ ನಿಂತಿರೋರು ಕೂತಿರೋರು ಎಲ್ಲ ಆಂಟಿರು ಎಲ್ಲರೂ ಎದ್ದು ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ. ನಾನು ಕಾವ್ಯನ ಹೇಳ್ಕೊಂಡು ಬಾ ಸ್ಟೆಪ್ ಹಾಕೋಣ ಅಂತೇಳಿ ಕರಿತಾ ಇದ್ದೆ. ನನಗೆ ಇನ್ನೇನು ಕಾವ್ಯನೇ ಅಲ್ಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದು, ಮತ್ತು ಇವರು ಆಂಟಿ ಗೌರಮ್ಮ ಆಂಟಿ. ಸೊ ನೋಡಿ, ಫಸ್ಟು ಕೂಡ ಇವ್ರದ್ದು ಆಲ್ರೆಡಿ ಹಾಕಿದ್ದೆ ನಾನು, ಮತ್ತೆ ಕೂಡ ಹಾಕಿದ್ದೀನಿ. ರೂಪಾ ಆಂಟಿ ಅಂತೂ ಪದೇ ಪದೇ ಅಣ್ಣನ ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡ್ತಲೇ ಇದ್ರು ಒಂದೇ ಸಮ. ಎಲ್ಲರಿಗಿಂತ ಜಾಸ್ತಿ ಎಂಜಾಯ್ ಮಾಡಿರೋದಂದರೆ ಈ ಜೋಡಿನೇ ಅಂತ ಅನಿಸುತ್ತೆ. ಯಾಕೆಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ದಂಗೆ ಡ್ಯಾನ್ಸ್ ಮಾಡಿದ್ರಂತ. ಸೊ ನಾನು ದರ್ಶನನ ಸಾಂಗ್ನ ಕೇಳಿದ್ದೀನಿ. ನಾನು ದರ್ಶನನ ಸಾಂಗಿಗೆ ಡ್ಯಾನ್ಸ್ ಕೂಡ ಮಾಡಿದ್ದೀನಿ. ಯಾಕೆಂದರೆ ನಾನು ಪಕ್ಕ ದರ್ಶನ ಫ್ಯಾನ್ಸ್ ಆಗಿರ್ತೀನಿ. ಹಾಗಾಗಿ ಲಾಸ್ಟ್ಗೆ ಕುಣಿರಂತ್ರಿ ಅಂತ ಹೇಳಿದ್ದಾರೆ. ಏಕೆಂದರೆ ಅಲ್ಲಿ ನಾವು ಯಾವ ಸಾಂಗ್ ಬೇಕೋ ಅದು ನಮ್ಮ ಹತ್ರ ಕೇಳಿ ಡ್ಯಾನ್ಸ್ ಮಾಡೋದು. ಸೊ ಹಾಗೆಯೇ ಎಲ್ಲರದು ನಾನು ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನನಗೂ ಕೂಡ ಕುಣಿದು. ಸೊ ಮತ್ತೆ ಕೂಡ ಎಲ್ಲ ಹೆಣ್ಮಕ್ಳನ್ನ ಜೋಡಿಸ್ಬಿಟ್ಟು ಮತ್ತೆ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿಸ್ತಿದ್ದಾರೆ ಎಲ್ರಿಗೂ ಕೂಡ. ಸೊ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಆಂಟಿ ಒಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಅವ್ರಿಗೆ ಆಲ್ರೆಡಿ 60 ಮೇಲೆ ಆಗಿದೆ ಅಂತ ಅನಿಸುತ್ತೆ. ಅವರೆಲ್ಲ ಮರೆತುಬಿಟ್ಟು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಅಂದರೆ ಆಂಟಿರು, ಏಜ್ ಆಗಿರೋ ಆಂಟಿರು ಡ್ಯಾನ್ಸ್ ಮಾಡಿದರು. ಅವರು ಮತ್ತು ಹುಡುಗಿಯರು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಸಕ್ಕದ ಡ್ಯಾನ್ಸ್ ಮಾಡಿದರು. ರಾಜಣ್ಣಂತೂ ಎಲ್ಲರಿಗೂ ಸಪೋರ್ಟ್ ಮಾಡಿಕೊಂಡು ಅಡುಗೆ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡ್ಕೊಂಡು ಎಲ್ಲರಿಗೂ ಕೂಡ ಡ್ಯಾನ್ಸ್ ಮಾಡಿಸ್ತಾಯಿದ್ರು. ನಿಜವಾಗಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಎಲ್ಲ ನೋಡಿ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿತ್ತು. ಮತ್ತು ಅಣ್ಣ ಇದ್ಕೊಂಡು ನೀವು ಕೂಡ ಹೋಗಿ ಡ್ಯಾನ್ಸ್ ಮಾಡಿ ಅವ್ರ ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ಮತ್ತೆ ಹೇಳಿದರು. ನಾನು ಕೂಡ ಕಾವ್ಯ ಕೂಡ ಹೋಗಿ ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅದು ಏನು ಮಾಡಿದರೂ ಸ್ಟೆಪ್ ತೊಗೊಳಕ್ಕೆ ಆಗ್ತಿರಲಿಲ್ಲ ಈ ಸಾಂಗಿಗೆ. ಬರ್ರೆ ಅದೇ ಸಾಂಗೆ ಯಾವಾಗಲೂ ಡ್ಯಾನ್ಸಲ್ಲಿ ಫುಲ್ ಆಲ್ಮೋಸ್ಟ್ ಇದೇ ಸಾಂಗೆ ಹಾಕಿ ಡ್ಯಾನ್ಸ್ ಮಾಡಿಸಿದ್ದಾರೆ ಅಂತ ಅನಿಸುತ್ತೆ. ಪದೇ ಪದೇ ಅದನ್ನೇ ಹಾಕ್ತಿದ್ರು. ಅದೇ ಚೆನ್ನಾಗಿರುತ್ತೆ ಸ್ಟೆಪ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೆಂಗೆ ಬರುತ್ತೆ ಹಂಗೆಲ್ಲ ಡ್ಯಾನ್ಸ್ ಮಾಡಿದ್ವಿ ಹೇಳಬೇಕು ಅಂತಂದರೆ. ಸೊ ನನಗೆ ಎಲ್ಲ ಹಂಗೆ ಬಿಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಏನು ಮಾಡೋದು, ಆ ರೀತಿ ಎಲ್ಲ ಬಿಡೋಕ್ಕಾಗೋದಿಲ್ಲ. ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಿತ್ತು. ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ನನಗೆ ಪರ್ಸ್ನಲಿ DM ಮಾಡ್ತಾಯಿದ್ರೆ ಇನ್ಸ್ಟಾಗ್ರಾಮಲ್ಲಿ, ನಿಮ್ಮ ವಾಯ್ಸು ತುಂಬ ಚೆನ್ನಾಗಿದೆ, ನಮ್ಮ ಮನೆ ಫ್ಯಾಮಿಲಿ ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ ನಿಮ್ಮ ವಾಯ್ಸ್ನ, ಸಿಕ್ಕಾಬಿಟ್ಟೆ ಚೆನ್ನಾಗಿ ಹೇಳ್ತೀರಾ, ಸ್ಟೋರಿನೆಲ್ಲ ಸಕ್ಕದಾಗಿ ಹೇಳ್ತೀರಾ ಅಂತ ಹೇಳಿ. ನಿಜವಾಗೂ ಆ ಮೆಸೇಜಸ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಮಿನಿಮಮ್ 17-18 ಮೆಸೇಜ್ ಬಂದಿತ್ತು ರಾತ್ರಿ ನಾನು ನೋಡಿದ್ದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.